ಚಿಂಟು ದೂರ ಫುಲ್ ಅಡಿಗೆ ಎನ್ನೈಟ್ ಆಗುವುದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕಂಟೆಂಟ್ ಅಂತ ಏನಿಲ್ಲ, ನಾನು ಏನು ಮಾಡ್ತೀನಿ ಅದೇ ಕಂಟೆಂಟ್ ನಿಮಗೆ. ಸೊ ಇವಾಗ ನಮಗೆ ರಜಾ ಕೊಟ್ಟಿದ್ದಾರೆ ಆಯಿತಾ, 1 ವೀಕ್ ರಜಾ ಕೊಟ್ಟಿದ್ದಾರೆ. ಅದು ದೊಡ್ಡ ವಿಷಯ, ನಮ್ಮ ಕಾಲೇಜಲ್ಲಿ 1 ವೀಕ್ ರಜಾ ಕೊಟ್ಟಿರೋದು. ಹಾಗೆ ಖುಷಿಯಲ್ಲಿ ನಿನ್ನೆ ಮನೆಗೆ ಬಂದಿದ್ದೀನಿ. ಸೊ ಈಗ ಮನೇಲಿ ಇದ್ದೀನಿ. ಹಲೋ ಮೈ ಡಿಯರ್ ಲವ್ಸ್, ಇವತ್ತು ಮಂಡೇ ಮಾರ್ನಿಂಗ್ ಬೆಳಿಗ್ಗೆ ಎದ್ದಂಗೆ ಹಿಂದ್ಗಡೆ ಹೋಗಿದ್ದೆ ಕೋಳಿನೆಲ್ಲ ನೋಡ್ಕೊಂಡು ಬರೋಣ ಅಂತ. ಹಾಗೆಯೇ ಚೋಟುನು ಬ್ಲ್ಯಾಕಿನೂ ನೋಡ್ಕೊಂಡು ಬರೋಣ ಅಂತ. ಚೋಟಂತೂ ಫುಲ್ಲು ಖುಷಿಲಿದ್ದ. ಸೊ ಚೋಟನ ಮುದ್ದು ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಬ್ಲ್ಯಾಕಿ ಅಂತೂ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಮತ್ತು ಅವನು ಮುದ್ದು ಮಾಡಿಕೊಂಡು ಬಂದಾಗ ಅವನಿಗೆ ಫುಲ್ ಖುಷಿ ಆಯಿತು. ಮತ್ತು ಹೂ ಗಿಡ ಎಲ್ಲ ಬಿಟ್ಟಿತ್ತು ಹಿಂದುಗಡೆ, ಅದು ಮನೆ ಮುಂದೆ ಇಟ್ಟರೆ ಅಷ್ಟು ಚೆಂದ ಹೂ ಬಿಡೋದಿಲ್ಲ, ಹಿಂದೆ ಇಟ್ಟರೆ ಬಿಡುತ್ತೆ. ಮತ್ತು ಫೇಸ್ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಅರಿಶಿಣ ಸಿಕ್ಕಿತ್ತು, ಅದನ್ನ ಉಜ್ಜಿ ಮುಖಕ್ಕೆ ಹಾಕಿ ಮತ್ತು ಹೇರ್ ಪ್ಯಾಕು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೆಂತೆದು ಹೇರ್ ಪ್ಯಾಕ್ ಮಾಡಿಕೊಂಡು ಏನಾದರೂ ಹೇರ್ ಪ್ಯಾಕ್ ಹಾಕೋಣ ಅಂದ್ಬಿಟ್ಟು ಈಗ ಹೇರ್ ಪ್ಯಾಕ್ ರೆಡಿ ಮಾಡಿದ್ದೀನಿ. ಈಗ ಅದನ್ನ ತಲೆಗೆ ಹಾಕೋಬೇಕು. ಹೇರ್ ಪ್ಯಾಕ್ ಹಾಕೋಣ. ಅದು ಹೇರ್ ಪ್ಯಾಕ್ ಅಂದರೆ ಅದು ಫುಲ್ ತಿಕ್ಕಾಗಿ ಮಾಡಿಬಿಟ್ಟಿದ್ದೆ ನಾನಂತೂ, ಬೇರೆ ಸ್ಕಾಲ್ಪಿಗೆ ಹಾಕೋಣ ಅಂದ್ಬಿಟ್ಟು. ಅದಕ್ಕೆ ಏನೆಲ್ಲ ಹಾಕಿದ್ದೆ ಅಂದರೆ ಫೆನಿಗ್ರೀಕ್, ಟರ್ಮರಿಕ್ ಆ್ಯಂಡ್ ಆನಿಯನ್ ಮತ್ತು ಬನಾನಾ ಹಾಕಿದ್ದೆ. ಇದಿಷ್ಟು ಹಾಕಿ ಸ್ವಲ್ಪ ವಾಟರ್ ಪೋರ್ ಮಾಡಿ ಫುಲ್ ತಿಕ್ಕಾಗಿ ಮಾಡಿಕೊಂಡು ಹೇರಲ್ಲಿ ಒಂದೊಂದೇ ಪಾರ್ಟಿಷನ್ ತೆಗೆದ್ಬಿಟ್ಟು ಅಪ್ಲೈ ಮಾಡ್ತಾಯಿದ್ದೆ. ಇದು ಹಾಕಿದ್ರೆ ತುಂಬ ಒಳ್ಳೆಯದು, ಡ್ಯಾಂಡ್ರಫ್ ಹೋಗುತ್ತೆ. ವಿತಿನ್ 1 ವರ್ಷಲ್ಲೇ ನನಗೆ ರಿಸಲ್ಟ್ ಸಿಕ್ತು. ಇದು ನಿಮ್ಮದು ಸ್ಕಾಲ್ಪನ್ನ ತುಂಬ ಹೆಲ್ದಿಯಾಗಿ ಇಟ್ಕೊಳ್ಳುತ್ತೆ. ಟರ್ಮರಿಕ್ ಹಾಕಿದ್ದೆ ಯಾಕಂದರೆ ಆ್ಯಂಟಿಬಯೋಟಿಕ್ ಅಲ್ವಾ. ಸೊ ಬೇಸಿಗೆ ಅಲ್ವಾ, ತಲೆಯಲ್ಲಿ ಬೆವರಿ ಏನು ಪಿಂಪಲ್ಸ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಟರ್ಮರಿಕ್ ಹಾಕಿದಾಗ ಪಿಂಪಲ್ಸ್ ಪ್ರಿವೆಂಟ್ ಆಗುತ್ತೆ. ಆಮೇಲೆ ಸಂಜೆ ಒಂದು 4 o'clock ಟೈಮಲ್ಲಿ ಚಿಂಟು ಅಣ್ಣ ನಮಗೆಲ್ಲರಿಗೂ ಬಿಂಗೋ ತಂದು ಕೊಟ್ಟರು, ಎಲ್ಲ ತಿಂತಾಯಿದ್ವಿ. ಪಪ್ಪ ಸಂಜೆ ಬಂದುಬಿಟ್ಟು ಕೋಳಿ ಎಲ್ಲ ಮುಚ್ಚಾಕಿ, ಆಮೇಲೆ 3 ಜನನೂ ಮನೇಲೇ ಇದ್ದೀವಲ್ವ, ನಾನು ಅಣ್ಣ ಅಕ್ಕ ಎಲ್ಲ. ಹಾಗಾಗಿ ಕೋಳಿ ಕೊಯ್ದರು. ದೊಡ್ಡ ಕೋಳಿ ಒಂದು 3.5 - 4 kg ಇತ್ತು ಈ ಕೋಳಿ. ತುಂಬ ಡುಮ್ಮಿ ಆಗಿತ್ತು, ತಂದ್ಬಿಟ್ಟು ಕೊಂದುಬಿಟ್ರು. ಅದೇ ಪಪ್ಪ ಅದ್ರದ್ದು ಫೆದರ್ನ ರಿಮೂವ್ ಮಾಡಬೇಕಲ್ಲ, ಸೊ ಹಾಟ್ ವಾಟರ್ಗೆ ಹಾಕಿ ಇಡ್ತಾಯಿದ್ರು. ಹಾಟ್ ವಾಟರ್ಗೆ ಹಾಕಿದ್ರೆ ಈಸಿಯಾಗಿ ಫೆದರ್ನ ರಿಮೂವ್ ಮಾಡ್ಬೋದು ಅದರ ಸ್ಕಿನ್ನಿಂದ. ನಮ್ಮೂರಲ್ಲಂತೂ ಕರೆಂಟೇ ಇರಲ್ಲ, ಮೊಬೈಲ್ ಚಾರ್ಜಿಗೆ ತಲೆನೋವು ಅನಿಸುತ್ತೆ. ಬರೀ ಕರೆಂಟೇ ಇಲ್ಲ, ಸಂಜೆಯಿಂದ ಬರೀ ಟಾರ್ಚ್ ಇಟ್ಕೊಂಡೇ ಅಲ್ದಾಡ್ತಾ ಇದ್ದೀವಿ. ಪಪ್ಪ ಈಗ ಕೋಳಿನ ಕಟ್ ಮಾಡ್ತಾಯಿದ್ರು. ಸೊ ಅದ್ರದ್ದು ಸ್ಪೈನಲ್ ಕಾರ್ಡ್ ಏನಿದೆ ಅದನ್ನ ಮುರಿದ್ರೆ ಈಸಿಯಾಗಿ ಅದ್ರದ್ದು ಹೋಲ್ ಬಾಡಿನ ಕಟ್ ಮಾಡ್ಬೋದು ಅಂದ್ಬಿಟ್ಟು ಪಪ್ಪ ಸ್ಪೈನಲ್ ಕಾರ್ಡನ್ನ ಮುರಿತಾಯಿದ್ರು. ಆಮೇಲೆ ಅದ್ರದ್ದು ಫಸ್ಟ್ ಕಟ್ ಮಾಡೋತ್ತಿಗೆ ಅವತ್ತು ಕೋಳಿದು ಫಸ್ಟ್ 2 ತೊಡೆ, 1/4 ಪೀಸು ಮತ್ತು 2 ರೆಕ್ಕೆ ಪೀಸನ್ನ ಕಟ್ ಮಾಡಬೇಕು. ಚಿಕನ್ ಸಾರಿಗೆ ಈ ಮರಗೆಣಸು ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ನಾನು ಹೇಳಿದೆ ಮಮ್ಮಿಗೆ. ನನಗೆ ಗೊತ್ತಿಲ್ಲ, ನಂದು ಕೇರಳ ಫ್ರೆಂಡ್ಸ್ ಹೇಳಿದ್ದು ಚಿಕನ್ ಸಾರಿಗೆ ಮರಗೆಣಸು ಸಖತ್ತಾಗಿರುತ್ತೆ ಅಂತ. ಸೊ ಅದನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಮರಗೆಣಸು ಬೇಯಿಸೋಕ್ಕೆ ಕಟ್ ಮಾಡ್ತಾಯಿದ್ದು.
ಹಾಗೆ ಇಲ್ಲಿ ಮಮ್ಮಿ ಚಿಕನ್ ಸಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಸೊ ಅದರಲ್ಲಿ ಪೀಸ್ ಆಫ್ ಚಿಕನ್ನು ಮತ್ತು ಆನಿಯನ್ ಮತ್ತು ಚಿಲ್ಲಿ ಪೌಡರು ಮತ್ತು 1 ಸ್ಪೂನ್ ಟರ್ಮರಿಕ್ ಪೌಡರು ಮತ್ತು ಸಾಲ್ಟು 2 ಟೇಬಲ್ ಸ್ಪೂನು, ಆಮೇಲೆ 2 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕಿದ್ರು, ಅಂದರೆ ಕೊರಿಯಂಡರ್, ಮತ್ತು ಸ್ವಲ್ಪ ಆಯಿಲ್ ಪೋರ್ ಮಾಡಿಬಿಟ್ಟು ಚೆಂದ ಮಿಕ್ಸ್ ಮಾಡಿದ್ರು. ನಮ್ಮಲ್ಲಿ ಸಿಂಪಲಾಗಿ ಚಿಕನ್ ಸಾರು ಮಾಡೋದು, ಆ್ಯಕ್ಚುಲಿ ಟೇಸ್ಟ್ ಸಖತ್ತಾಗಿರುತ್ತೆ. ಆಮೇಲೆ ಅದನ್ನ ಗ್ಯಾಸ್ ಆನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಚಿಕನ್ನ ಬೇಯೋಕ್ಕೆ ಇಡಬೇಕು. ಆಮೇಲೆ ಈ ಕಡೆ ಚಿಕನ್ ಸಾರಿಗಿರೋ ಮಸಾಲ ರೆಡಿ ಮಾಡ್ತಾಯಿದ್ರು. ಸೊ ಅದರಲ್ಲಿ ಕೋಕೋನಟ್ಟು ಮತ್ತು 10 ಲವಂಗ, ಪೆಪ್ಪರ್, ಜೀರಾ ಮತ್ತು ಗಾರ್ಲಿಕ್ ಮತ್ತು ಜಿಂಜರ್, ಹಾಗೆಯೇ ಸ್ವಲ್ಪ ಮೆಂತೆ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಗ್ರೈಂಡ್ ಆದಮೇಲೆ ನಮ್ಮದು ಮಸಾಲೆ ಏನಿದೆ ಚಿಕನ್ ಸಾರಿಗೆ ಅದು ರೆಡಿಯಾಗಿದೆ. ಇದರಲ್ಲಿ ಮಾಂಸ ಬೆಂದಿದೆ, ಅದಕ್ಕೆ ಈ ಮಸಾಲೆ ಏನಿದೆ ಅದನ್ನ ಹಾಕ್ಬಿಟ್ಟು ಮತ್ತು ಇದು ಟೊಮೆಟೊ ಒಂದು 2 ರಿಂದ 3 ಟೊಮೆಟೊನ ಕಟ್ ಮಾಡಿ ಹಾಕೋಬೇಕು. ಅದೇನು ಅಂತ ಗೊತ್ತಿಲ್ಲ, ಊರಲ್ಲಿ ಕರೆಂಟೇ ಬಂದೇ ಇಲ್ಲ. ಇದು ಇವಾಗ ಪರವಾಗಿಲ್ಲ, ಮಳೆಗಾಲದಲ್ಲಂತೂ 1 ತಿಂಗಳು ಗಂಟ ಕರೆಂಟ್ ಇರಲ್ಲ ನಮ್ಮೂರಲ್ಲಿ. ಈ ಬೇಸಿಗೆಗಾಲದಲ್ಲೇ ಹೀಗಿದೆ ಅಂದರೆ ಮಳೆಗಾಲದಲ್ಲಿ ಯೋಚನೆ ಮಾಡಿ. ಈಗ ಇದಕ್ಕೇನಿದೆ 3 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಮತ್ತು ಪುನಃ ಉಪ್ಪು ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಮಮ್ಮಿ ಈ ಕಡೆ ರೈಸನ್ನ ಅನ್ನ ಮಾಡೋಕ್ಕೆ ಇಟ್ಟಿದ್ದಾರೆ. ಮತ್ತು ಆ ಕಡೆ ಮರಗೆಣಸನ್ನ ಹಾಗೆ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದಾರೆ. ಆಮೇಲೆ ಬೇಯಿಸ್ಬೇಕು. ಮಮ್ಮಿ ರೈಸ್ ಬೇಯ್ತಾ ಅಂತ ನೋಡ್ತಾಯಿದ್ರು. ಈಗ ನಮ್ಮ ಚಿಕನ್ ಸಾರು ರೆಡಿಯಾಗಿದೆ. ಫುಲ್ ಘಮ ಘಮ ಅಂತ ಇದೆ. 7 ಮೀನಿನ ಒಳಗೆ 9 ಇಯರ್ಸ್ ಆಗಿದೆ ಈಗ. ಫುಲ್ ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲಿಗೆಲ್ಲ ಬರ್ತಾಯಿದ್ಲು. ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ನನ್ನ ಮೇಲೆ ಕೂತ್ಕೊಂಡು ಆಟಾಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಮಮ್ಮಿಲಿ ಗೆಣಸು ಬೇಯಿಸೋಕ್ಕಿಟ್ಟಿದ್ದು ಬೆಂದಾಗಿತ್ತು. ಅಮ್ಮ ನೋಡೋಕ್ಕೆ ಬಂದಿದ್ದೆ. ಫೈನಲಿ ನಮ್ಮದು ರೆಡಿ ಆಯಿತು ಸಾರು ಮತ್ತು ಗೆಣಸು. ನಾನು ಇದುವರೆಗೂ ತಿಂದಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ. ಅದ್ರ ನಿಜ ಹೇಳಬೇಕಂದ್ರೆ ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ನನಗೆ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಲ್ಲಿ ಗಂಟ ಎಲ್ಲರಿಗೂ ಟಾಟಾ, ಲವ್ ಯು ಆಲ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ.